ಷಡ್ಯಂತ್ರ ಅಪಪ್ರಚಾರ ಇಂದಿನಿಂದ 3 ಹಂತಗಳಲ್ಲಿ ಬಿಜೆಪಿ ಹೋರಾಟ ಕ್ಷೇತ್ರಕ್ಕೆ ತೇಜೋವಧೆ ಮಾಡುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣ ತಿಮರೋಡಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಉಡುಪಿಯ ಹಿರಿಯಡ್ಕ ಜೈಲಿಗೆ ಶಿಫ್ಟ್ ಬೆಳಗಾವಿ ಭಾಗದಲ್ಲಿ ಮುಂದುವರೆದ ಮಳೆಯಾರ್ಭಟ ಬೇಡಕಿ ಹಾಳದಲ್ಲಿ ಗೋಡೆ ಕುಸಿತು ಮಹಿಳೆಗೆ ಗಾಯ ವಿಜಯನಗರದಲ್ಲಿ ಬೆಳೆ ನಾಶ ರೈತ ಕಂಗಾಲು ದಿಲ್ಲಿ ಬೀದಿ ನಾಯಿಗಳ ಸ್ಥಳಾಂತರ ವಿಚಾರ ಇಂದು ಸುಪ್ರೀಂ ತ್ರಿಸದಸ್ಯ ಪೀಠದಿಂದ ಆದೇಶ ಸುಪ್ರೀಂ ತೀರ್ಪಿನತ್ತ ದೇಶದ ಜನರ ಚಿತ್ತ ಏಷ್ಯಾ ಕಪ್ನಲ್ಲಿ ಬದ್ಧ ವೈರಿಗಳ ಪಂದ್ಯಕ್ಕೆ ಅಸ್ತು ಷರತ್ತು ವಿಧಿಸಿ ಮೋದಿ ಸರ್ಕಾರದ ಸಮ್ಮತಿ ಸೆಪ್ಟೆಂಬರ್ 14ರಂದು ಭಾರತ ಪಾಕ್ ಪಂದ್ಯ